ಈಗಾಗಲೇ ನಮ್ಮ ನಾಯಕರೆಲ್ಲರೂ ಸಹ ರೈತರ ಪರವಾಗಿ ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಂತೇಳಿ ಎಲ್ಲ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ರೈತರ ಭೂಮಿ ಅಂತೇಳಿದ್ರೆ ಅದು ಒಂದು ಆಸ್ತಿ ಅಲ್ಲ, ಅದೊಂದು ಜೀವನ ಮತ್ತು ಅದೊಂದು ಕುಟುಂಬ, ಅವರಿಗೆ ಒಂದು ಭದ್ರತೆ. ಅದು ಇದರಲ್ಲಿ ಅವರು ಹೆಂಗೆ ಅಂತೇಳಿದ್ರೆ ಈ ಒಂದು ಅವಿನಾಭಾವ ಒಂದು ಸಂಬಂಧ ಇರುತ್ತೆ. ಇದು ಈಗ ರೈತರ ಪರವಾಗಿ ನಾವೇನೀಗ ಮೀಡಿಯಾ ಮುಖಾಂತರ 26ನೇ ತಾರೀಕು ಹೋರಾಟ ಮಾಡ್ತೀವಿ ಅಂಥೇಳಿ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಸಹ ಒಂದು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವ ನಿಟ್ಟಿನಲ್ಲಿ ರೈತರ ಪರವಾಗಿ ನಾವು ನಿರಂತರವಾಗಿರಲಿಕ್ಕೆ ಇಚ್ಛಿಸ್ತೀವಿ. ಯಾಕಂತೇಳಿದ್ರೆ ಇದು ಪರೋಕ್ಷವಾಗಿ ಏಕಾಂಗಿ ತೀರ್ಮಾನ ಮಾಡುವಂಥದ್ದಲ್ಲ. ಇದು ಯಾರು ರಾಜ್ಯ ಸರ್ಕಾರ ಒಬ್ಬರೇ ಇದನ್ನು ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಇದು ಸೊ ರೈತರಿಗೂ ಸಹ ಇದು ಗೌರವ ಕೊಡಬೇಕಾಗುತ್ತೆ. ಇದು ಯಾಕಂದರೆ ಫಲವತ್ತಾದ ಭೂಮಿಯನ್ನು ಇವತ್ತು ಏನವರು ತಗೊಳ್ಳಿಕ್ಕೆ ಮುಂದೆ ಬಂದಿದ್ದಾರೆ, ಅದನ್ನು ಈ ಕೂಡಲೇ ಆದಷ್ಟು ಬೇಗ ಕೈ ಬಿಟ್ಟು ರೈತರ ಜೊತೆ ಅವ್ರು ಕೈ ಜೋಡಿಸ್ಬೇಕು, ರೈತರಿಗೆ ಒಂದು ಗೌರವ ಕೊಡಬೇಕು. ಇವತ್ತು ರೈತರೇ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಾವು ಸಹ ತಿಂತಕ್ಕಂಥ ಒಂದು ಏನಿದೆಯೋ ಇವತ್ತು ಅದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡಬೇಕಾಗಿರುವಂಥ ಒಂದು ಅನಿವಾರ್ಯತೆ ಬರುತ್ತೆ. ಹಾಗಾಗಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ಹೆಸರಲ್ಲಿ, ಅಭಿವೃದ್ಧಿಯ ಹೆಸರಲ್ಲಿ ರೈತರ ಒಂದು ಜಮೀನನ್ನು ಕಸಿದುಕೊಳ್ಳುವಂಥದ್ದು ಅದು ಸಮಂಜಸ ಅಲ್ಲ. ಅದು ಸೊ ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇದೇ ತಿಂಗಳು ಜುಲೈ 26ನೇ ತಾರೀಕು ನಾವೇನು ಹೋರಾಟ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲರೂ ನಮ್ಮ ನಾಯಕರಾದಂಥ ಗೊಟ್ಟಿಗೆರೆ ಮಂಜಣ್ಣವರು ಇರ್ಬೋದು, KP ರಾಜಣ್ಣವರು ಇರ್ಬೋದು, ಇನ್ನೂ ಅನೇಕ ನಾಯಕರ ಒಂದು ಸಮ್ಮುಖದಲ್ಲಿ ಅಧ್ಯಕ್ಷತೆಯಲ್ಲಿ ಏನೊಂದು ಪ್ರತಿಭಟನೆಗೆ ನಾವು ಈಗಾಗಲೇ ಡೇಟ್ನ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀವೋ ಆ ಒಂದು ಡೇಟ್ಗೆ ಎಲ್ಲ ರೈತ ಬಾಂಧವರು ಸಹ ಬಂದು ಕೈ ಜೋಡಿಸಿ ಇದನ್ನು ಒಂದು ಯಶಸ್ಸಾಗಿ ಮಾಡಬೇಕಂತೇಳಿ ನಿಮ್ಮ ವಾಹಿನಿಯ ಮುಖಾಂತರ ನಾವೀಗ ಕೇಳ್ಕೊತಾ ಇದ್ದೀವಿ. ಸೊ ನಾವು ಇನ್ನೊಂದು ಕೊನೆಯಲ್ಲಿ ಹೇಳ್ತಕ್ಕಂಥದ್ದು, ನಾವು ನಿರಂತರವಾಗಿ ರೈತರ ಪರವಾಗೇ ಇರ್ತೀವಿ ಮತ್ತು ಅಭಿವೃದ್ಧಿಗೆ ನಾವು ಇರೋದಲ್ಲ. ಆದರೆ ಅಭಿವೃದ್ಧಿ ಹೆಸರಲ್ಲಿ ಅವರು ಫಲವತ್ತಾದ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದು ಅದು ಸರಿಯಲ್ಲ ಅಂಥೇಳಿ ಈ ವಾಹಿನಿಯ ಮುಖಾಂತರ ಹೇಳಿ ರೈತರ ಜೊತೆ ಸದಾ ನಮ್ಮ JDS ಪಕ್ಷ ಇರುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ.